ಗುಡ್ ಈವ್ನಿಂಗ್ ಸೆಲೆಬ್ರಿಟೀಸ್. ಶುಭ ಸಂಜೆ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ವೀಕ್ ಆಫ್ ಇತ್ತು ಇವತ್ತು ನನಗೆ. ಸೊ ಇವಾಗ ಬಂದೆ ಸಂಜೆ. ಒಳ್ಳೆ ಪುಳಿಯೋಗರೆ ಮತ್ತು ಕೇಸರಿಬಾತ್ ಪ್ರಸಾದ. ನಾನು ಯಾವಾಗ ಬಂದರೂ ಒಳ್ಳೆ ಪ್ರಸಾದ ಸಿಗುತ್ತೆ, ಹೊಟ್ಟೆ ತುಂಬ ಅಷ್ಟು. ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ ಸಂಜೆ ಹೊತ್ತು. ಪ್ರಸಾದ ತಿನ್ನೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಮನಃಶಾಂತಿ ಸಿಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ, ಅದಕ್ಕೋಸ್ಕರ. ಗುಡ್ ಈವ್ನಿಂಗ್ ಸೆಲೆಬ್ರಿಟೀಸ್. ಶುಭ ಸಂಜೆ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ವೀಕ್ ಆಫ್ ಇತ್ತು ಇವತ್ತು ನನಗೆ. ಸೊ ಇವಾಗ ಬಂದೆ ಸಂಜೆ. ಒಳ್ಳೆ ಪುಳಿಯೋಗರೆ ಮತ್ತು ಕೇಸರಿಬಾತ್ ಪ್ರಸಾದ. ನಾನು ಯಾವಾಗ ಬಂದರೂ ಒಳ್ಳೆ ಪ್ರಸಾದ ಸಿಗುತ್ತೆ, ಹೊಟ್ಟೆ ತುಂಬ ಅಷ್ಟು. ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ ಸಂಜೆ ಹೊತ್ತು. ಪ್ರಸಾದ ತಿನ್ನೋಕ್ಕಾಗಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಮನಃಶಾಂತಿ ಸಿಗುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ರಾಯರು ದೇವಸ್ಥಾನ ಇದೆ ಇಸ್ರೋ ಲೆವೆಟಲ್ಲಿ. ರಾಯರು ದೇವಸ್ಥಾನಕ್ಕೂ ಬಂದಿದ್ದೀನಿ. ಪ್ರಸಾದ ತಿನ್ನೋಕ್ಕಲ್ಲ, ರಾಯರು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ದರ್ಶನ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ. ನಾನು ಆವಾಗಲೇ ಹೇಳಿ ತಮಾಷೆಗೆ, ರಾಯರು ಬೇಜಾರು ಮಾಡ್ಕೊಬಿಡ್ತಾರೆ, ಕೋಪ ಮಾಡ್ಕೋತಾರೆ ಅಂತ. ಬಟ್ ಆ್ಯಕ್ಚುಲಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರೋದು ನಮ್ಮ ಅಮ್ಮಂಗೆ ಖುಷಿಯಾಗುತ್ತೆ ಅಂತ. ಅದಕ್ಕೆ ಆಲ್ಮೋಸ್ಟ್ ನಾನು ದೇವಸ್ಥಾನಕ್ಕೆ ಬರ್ತೀನಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮಮ್ಮ ಎಲ್ಲ ನಿಂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಅಂತ.